ನಮಸ್ತೆ. ನಮಿ ಸ್ವಾಬಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ರವಾ ಫ್ರೈ ಡಿಶ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದಂತೂ ಸಂಜೆಯ ಟೀ ಟೈಮ್ನ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ತಿನ್ಬೋದು. ಅದ್ರ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ತಿಳಿಸಾರು, ಅನ್ನ, ಮೊಸರನ್ನ ಅಥವಾ ಸೈಡ್ ಡಿಶ್ಶು ಅಂತ ಅನ್ನ ಸಾರು ಜೊತೆಗೆ ಇದನ್ನು ಸೈಡ್ ಡಿಶ್ ಆಗಿ ಸಹ ಈ ರವಾ ಫ್ರೈಯನ್ನು ಯೂಸ್ ಮಾಡ್ಬೋದು. ಅಷ್ಟೊಂದು ಟೇಸ್ಟ್ ಆಗಿರುವಂಥ ರವಾ ಫ್ರೈ ಇದು. ಇದನ್ನು ನೀವು ತಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ತಿನ್ನದೇ ಇದ್ದರೆ ಖಂಡಿತವಾಗಿಯೂ ಇದನ್ನು ತಂದು ಫ್ರೈ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದು ಗುಜ್ಜೆ ಅಂತ ಅಂತಾರೆ. ಇಲ್ಲಿ ನಮ್ಮ ಕರಾವಳಿಯಲ್ಲಿ ತುಂಬಾ ಇದು ಸಿಗುತ್ತೆ. ಗುಜ್ಜೆ ಅಥವಾ ತಿವಿ ಹಲಸು ಅಂತಾರೆ, ಇಲ್ಲ ಇದಕ್ಕೆ ಇಂಗ್ಲೀಷ್ನಲ್ಲಿ ಬ್ರೆಡ್ ಫ್ರೂಟ್ ಅಂತ ಸಹ ಕರೀತಾರೆ. ಇದರದ್ದು ಫ್ರೈ ಅಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಸಾಂಬಾರು ಕೂಡ ಮಾಡ್ತಾರೆ, ಪಲ್ಯ ಕೂಡ ಮಾಡ್ತಾರೆ, ಪೋಡಿ ಅಂತ ಹೇಳಿ ಕಡಲೆ ಹಿಟ್ಟಲ್ಲಿ ಬೋಂಡ ಮಾಡ್ತಾರಲ್ವ ಅದನ್ನು ಕೂಡ ಮಾಡ್ತಾರೆ. ನಾನು ಒಂದು ಮೀಡಿಯಮ್ ಸೈಜಿನ ಗುಜ್ಜಿ ಅಂದರೆ ಗುಜ್ಜೆ, ದಿವಿ ಹಲಸು ಅದನ್ನು ತಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಈ ರೀತಿ ಸ್ಲೈಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ತೆಳ್ಳಗೆ. ಅದನ್ನು ನೀರಿನಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಕಪ್ಪಾಗಬಾರ್ದು ಅಂತ. ಹಾಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ನಾನು ಒಂದು 6 ಒಣಮೆಣಸಿನ್ಕಾಯನ್ನು ತಗೊತಾ ಇದ್ದೀನಿ. ಖಾರದ ಪುಡಿ ಕೂಡ ಹಾಕಿ ಮಾಡ್ಬೋದು, ಅದು ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಈ ರೀತಿ ಮಸಾಲೆ ರುಬ್ಬಿ ಹಾಕಿದರೆ ಮಾತ್ರ ಫ್ರೈ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಒಂದು 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಿದ್ದೀನಿ, ಒಂದೂವರೆ ಇಂಚಿನಷ್ಟು ಶುಂಠಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಯಾಕೆ ಹಾಕೋದು ಅಂದರೆ ಸ್ವಲ್ಪ ವಾಯು ಪ್ರಕೃತಿ ಅಂದರೆ ಇರುವಂತಹದ್ದು ಇದು ಗುಜ್ಜೆ. ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ, ಒಂದು 3/4 ಸ್ಪೂನಷ್ಟು ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಅಂದರೆ ವಾಯು ಪ್ರಕ್ರಿಯೆ ಇರುವಂತಹ ತರಕಾರಿ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಕೆಲವರಿಗೆ ಬರುತ್ತೆ, ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಿರೋದು. ನೀವು ಬೆಳ್ಳುಳ್ಳಿ ಬದಲು ಇಂಗು ಕೂಡ ಹಾಕ್ಬೋದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿದ ನಂತರ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ಅನ್ನ ಸಾಂಬಾರ್ ಜೊತೆ. ಹಾಗೆ ಸಂಜೆ ಟೀ ಅಥವಾ ಕಾಫಿ ಕುಡಿಯುವಾಗಂತೂ ತುಂಬಾ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಇದು. ಖಂಡಿತವಾಗಿಯೂ ನೀವು ಮಾಡದೇ ಇದ್ದರೆ, ಇದೆಲ್ಲಾದರೂ ಸಿಕ್ಕಿದರೆ ಖಂಡಿತವಾಗಿಯೂ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಕನೆಕ್ಟ್ ಆಗದೆ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲಿಗೆ ಪ್ರೋತ್ಸಾಹ ನೀಡಿ ಅಂತಿದ್ದೀನಿ. ಈ ರೀತಿ ಫೈನ್ ಪೇಸ್ಟ್ ಆದ ನಂತರ ನಾವು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಈ ವಿಡಿಯೋ ಅಂತ ಹೇಳಿ. ಹಾಗೆ ಈ ರೆಸಿಪಿನೂ ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾವು ಉಪ್ಪು ಮತ್ತು ಹುಳಿ, ಹುಣಸೆ ಹಣ್ಣು ಎಲ್ಲ ಹಾಕಿರೋದ್ರಿಂದ ಇದಕ್ಕೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಪೇಸ್ಟನ್ನು ಹಾಗೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಈಗ ನಾವು ಹೆಚ್ಚಿಟ್ಟಿರುವಂತಹ ಸ್ಲೈಸ್ಗಳನ್ನು ಮಾಡಿಟ್ಟಿರುವಂಥ ಗುಜ್ಜೆ ಇದೆಯಲ್ವ ಇದಕ್ಕೆ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡುವ. ಅಂದರೆ ಇದಕ್ಕೆ ಚೆನ್ನಾಗಿ ಮಸಾಲೆನ ಸವರ್ಸ್ಕೊಂಡು ಬಿಡೋಣ, ಯಾಕಂದರೆ ಮಸಾಲೆ ಎಲ್ಲ ಕಡೆಯೂ ಚೆನ್ನಾಗಿ ಇದಕ್ಕೆ ತಾಗಬೇಕು. ಒಂದೊಂದೇ ತಗೊಂಡು ಈ ರೀತಿ ಚೆನ್ನಾಗಿ ಇದಕ್ಕೆ ಮಸಾಲೆನ ಹಚ್ಕೊಳ್ಬೇಕಾಗತ್ತೆ. ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಇಟ್ಟರೆ ಒಳ್ಳೆ ಖಾರ ಇದಕ್ಕೆ ಎಳ್ಕೊಳ್ಳುತ್ತೆ. ಉಪ್ಪು ಹುಳಿ ಖಾರ ಒಳ್ಳೆ ರೀತಿಯಲ್ಲಿ ಎಳ್ಕೊಳ್ಳುತ್ತೆ, ತುಂಬಾ ರುಚಿ ಕೂಡ ಇರುತ್ತೆ ತಿನ್ನಲಿಕ್ಕೆ. ಅದು 15-20 ನಿಮಿಷ ಬಿಟ್ಟ ನಂತರ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದು ಫ್ರೈ ಮಾಡಲಿಕ್ಕೆ. ಅದಕ್ಕೋಸ್ಕರ ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ನಂತರ ನಾವು ಇದನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 2 ಸೈಡು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾಗಿರುವಂತಹ ಗುಜ್ಜೆ ಫ್ರೈ ರೆಡಿಯಾಗಿದೆ. ಹಾಗೆ ನಾನು ಸಣ್ಣ ರವೆನ ತೊಗೊಂಡಿದ್ದೀನಿ ಇದರ ಮೇಲ್ಗಡೆ ಹಚ್ಚಲಿಕ್ಕೋಸ್ಕರ. ಈ ರೀತಿ ನಾವು ಖಾರ ಹಚ್ಚಿಟ್ಟಿರುವಂತಹ ಗುಜ್ಜೆ ಇದೆಯಲ್ವಾ, ಇದನ್ನು ಈ ರೀತಿ ರವೆಯಲ್ಲಿ ಈಚೆ 2 ಕಡೆ ಹೊರಳಿಸಿದರೆ ಆಯಿತು. ಈ ರೀತಿ 2 ಕಡೆ ಚೆನ್ನಾಗಿ ಹೊರಳಿಸಿದರೆ ಆಯಿತು. ಇದನ್ನು ಈಗ ನಾವು ಕಾದಿರುವಂತಹ ಫ್ರೈಯಿಂಗ್ ಪ್ಯಾನಿಗೆ ಹಾಕಿದರೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಹೆಚ್ಚು ಟೈಮ್ ತಾಗಲ್ಲ, ಯಾಕಂದರೆ ಬೇಗನೆ ಆಗುತ್ತೆ. ಇದು ಅಷ್ಟು ಬೇಗನೆ ರೆಡಿ ಆಗುವಂತಹ ಒಂದು ತರಕಾರಿ, ಇದು ಬೇಗನೆ ಬೇಯುವಂಥದ್ದು. ಇದನ್ನು ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಂದು
2ರಿಂದ 3 ನಿಮಿಷ, ಹೆಚ್ಚು ಅಂದರೆ ಒಂದು 5 ನಿಮಿಷಗಳ ಕಾಲ ಕಾಯಿಸ್ಕೊಂಡ್ರೆ ಆಗುತ್ತೆ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಲಿಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿದೆ. ತಿಂದವರಿಗಂತೂ ಗೊತ್ತಿರುತ್ತೆ ಇದರ ಟೇಸ್ಟು ಯಾವ ರೀತಿ ಇರುತ್ತೆ ಅಂತ. ಎಲ್ಲ ಕಡೆಯೂ ಸಿಗುತ್ತೆ ಇದು. ಹೆಚ್ಚಾಗಿ ನಮ್ಮ ಕರಾವಳಿ ಸೈಡಲ್ಲಿ ಇದನ್ನು ಬೆಳೆಯೋದ್ರಿಂದ ಈಚೆ ಕಡೆನೇ ಜಾಸ್ತಿ ಸಿಗೋದು. ಹಾಗೆ ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಕಡೆಯಲ್ಲೂ ಸಿಗುತ್ತೆ ಇದು. ಸಿಕ್ಕಾಗ ಒಂದು ಸರ್ತಿ ಇದನ್ನು ತಂದು ಇದರದ ಫ್ರೈ ಮಾಡಿ ತಿನ್ನಿ. ತುಂಬಾ ರುಚಿಯಾಗಿರುವಂತಹ ಫ್ರೈ ಇದು ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ 1 ನಿಮಿಷ ಇಟ್ಟರೆ ಆಯಿತು. ನೋಡಿ, ಎಣ್ಣೆ ಎಲ್ಲ ಪೂರ್ತಿ ಎಳ್ಕೊಂಡ್ಬಿಟ್ಟಿದೆ. ಬೇಕಿದ್ದರೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕ್ಕೊಳ್ಬೋದು. ಆಪ್ಷನಲ್ ಅಷ್ಟೇ. ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಎಣ್ಣೆ ಹಾಕೋದು ಬೇಡ. ಸ್ವಲ್ಪ ಬೇಕನ್ಸಿದ್ರೆ ಎಣ್ಣೆನ ಹಾಕ್ಕೊಳ್ಳಿ. ನಾನು ಮೊದಲೇ ಹೇಳ್ದಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಈಗ ಇದನ್ನು ನಾವು ತಿರುವಿ ಹಾಕ್ಕೊಳ್ಬೋದು. ಒಂದು 5 ನಿಮಿಷಗಳ ಕಾಲ ಮಾತ್ರ ಇದು ಫ್ರೈ ಆದರೆ ಸಾಕಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಮಾತ್ರ ಫ್ರೈ ಅಂತೂ. ನಾನು ಈ ಹಿಂದೆ ಬದನೆಕಾಯಿ ಫ್ರೈ ಅಂದರೆ ಉಡುಪಿ ಗುಳ್ಳ ಅಂತೀವಲ್ಲ ನಾವು, ಅದರದ್ದು ಫ್ರೈ ಮಾಡೋದು ಹೇಗೆ ಅನ್ನೋದು ಕೂಡ ವಿಡಿಯೋ ಹಾಕಿದ್ದೀನಿ. ಅದ್ರ ಜೊತೆಗೆ ಹಿಂದೆ ನಾನು ಬಾಳೆಕಾಯಿ ರೆಸಿಪಿಗಳದ್ದು ವಿಡಿಯೋನ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ನೋಡದೇ ಇದ್ದವರು ಅದನ್ನು ನೋಡಿ ಆ ವಿಡಿಯೋಗೂ ಲೈಕ್ ಮಾಡಿ, ಹಾಗೆ ಆ ವಿಡಿಯೋನೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಕಾಯಿಸ್ಕೊಂಡ್ರೆ ಆಯಿತು. ಒಂದು ಕಡೆ ಆದ ನಂತರ ಇನ್ನೊಂದು ಕಡೆ ಈ ರೀತಿ ತೆಗೆದು ಹಾಕಿದರೆ ಆಯಿತು. ಸ್ವಲ್ಪನೂ ಕೂಡ ಮುರಿಯಲ್ಲ, ಹಾಳಾಗಲ್ಲ, ಏನೂ ಇಲ್ಲ. ಅಷ್ಟೊಂದು ನೀಟಾಗಿ ಫ್ರೈ ರೆಡಿಯಾಗುತ್ತೆ. ನಿಮಗೆಲ್ಲರಿಗೂ ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, 1 ನಿಮಿಷದ ನಂತರ ಪುನಃ ತಿರುವು ಹಾಕಿದರೆ ನೋಡಿ ಎಷ್ಟೊಂದು ಕಲರು ಚೇಂಜ್ ಆಗಿದೆ. ಹಾಗೆ ಫ್ರೈ ಕೂಡ ಆಗಿದೆ ಇದು. ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆಗೆ, ಹಾಗೆ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ತಿಳಿಸಾರು, ಮೊಸರನ್ನ, ಅದ್ರ ಜೊತೆಗಂತೂ ಸೈಡ್ ಡಿಶ್ ಆಗಿ 1-2 ತಿಂದರೆ ಸಾಕಾಗುತ್ತೆ. ಅಷ್ಟೊಂದು ರುಚಿಯಾಗಿರುತ್ತೆ. ಇದರ ರುಚಿ ಅಂತೂ ಸೂಪರ್ ಟೇಸ್ಟ್ ಮಾತ್ರ. ಇದನ್ನು ಸಿಕ್ಕಿದರೆ ಖಂಡಿತ ಮಾಡಿ. ತಿಂದವರು ಕೂಡ ನಿಮ್ಮ ಅನಿಸಿಕೆಯನ್ನು ಹೇಳಿ. ನೀವು ಕೂಡ ತಿಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವರು ನೀವು ಅನಿಸಿಕೆಯನ್ನು ಹೇಳಿ. ನೋಡಿ, ಬಿಸಿ ಬಿಸಿಯಾಗಿರುವಂತಹ ಜೀಗುಜ್ಜೆ ಅಥವಾ ದಿವಿ ಹಲಸು ಅಥವಾ ಬ್ರೆಡ್ ಫ್ರೂಟ್ ಅಂತ ಕರೀತಾರೆ ನೋಡಿ, ಅದರದ್ದು ರವಾ ಫ್ರೈ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಇಲ್ಲ ಬಿಸಿ ಬಿಸಿ ಟೀ ಜೊತೆಗಂತೂ ಸಖತ್ತಾಗಿರುವಂತಹ ಟೇಸ್ಟ್ ಕೊಡುತ್ತೆ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಗಳನ್ನು ನೋಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.